ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಒಂದು ಬಿಸ್ಕೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿ: ಚಿರೋಟಿ ರವೆ 1 ಕಪ್ಪು, ಸಕ್ಕರೆ 1 ಕಪ್ಪು, ಗೋಧಿ ಹಸಿಟ್ಟು 1 ಕಪ್ಪು, ಎಣ್ಣೆ 1 ಮೊಟ್ಟೆ, ಏಲಕ್ಕಿ ಪುಡಿ, ಸೋಂಪು. ಈಗ ಒಂದು ಬೌಲ್ಗೆ ಕೋಳಿ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಯೆಲ್ಲೋ ವೈಟ್ ಎಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗೋಧಿ ಹಸಿಟ್ಟು ಸೇರಿಸ್ತಾ ಇದ್ದೀನಿ. ಮೈದಾ ತೊಗೊಂಡಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಹಾಗೆ ಚಿರೋಟಿ ರವೆನೂ ಸೇರಿಸಿ ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಂಡು, ಹಾಗೆ ಏಲಕ್ಕಿ ಮತ್ತು ಸೋಂಪು ಸೇರಿಸಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು, ಆ ಪೌಡರ್ನ ಈ ಬೌಲ್ಗೆ ಹಾಕಿ ಎಣ್ಣೆನೂ ತೊಗೊಂಡಿದ್ದೀನಿ. ಎಣ್ಣೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಡಾಲ್ಡಾ ಆದರೂ ತೊಗೋಬೋದು, ವನಸ್ಪತಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾನು ರೀಫೈಂಡ್ ಆಯಿಲ್ನ ತೊಗೊಂಡಿದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ, ಒಂದು 5 ನಿಮಿಷ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು, ಮತ್ತು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಬರೋ ಥರ ಮಾಡ್ಕೋಬೇಕು. ಈಗ ನಾವು ಸ್ವಲ್ಪ 1/4 ಇಂಚ್ ಬರೋ ಹಾಗೆ ದಪ್ಪಗೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೈದಾ ಈಗ ಉದುರಿಸ್ಕೊಂಡಿದ್ದೀನಿ, ಇಲ್ಲಾಂತಂದರೆ ಅದು ಚಕ್ಕೆಗೆ ಅಂಟ್ಕೊಂಡ್ಬಿಡುತ್ತೆ. ಲಟ್ಟಿಸ್ಕೊಂಡು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು, ಯಾವ ಶೇಪ್ ಬೇಕೋ ಆ ಶೇಪು, ಕಟರಲ್ಲಾದರೂ ಸರಿ, ಇಲ್ಲ ಪ್ಲೇಟಲ್ಲಾದರೂ ಸರಿ, ಕಪ್ಪಲ್ಲಾದರೂ ಸರಿ ಕಟ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಡೀಪ್ ಫ್ರೈ, ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಬಿಸ್ಕೆಟ್ಟು ಮನೆಯಲ್ಲೇ ರೆಡಿಯಾಗಿರುತ್ತೆ. ಈಗ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ಹೋಮ್ ಮೇಡ್ ಬಿಸ್ಕೆಟ್ ರೆಡಿ. ಇದಕ್ಕೆ ಮೈದಾನೂ ಬಳಸ್ಕೊತಾರೆ, ಆದರೆ ಮೈದಾ ಬಳಸಿಲ್ಲ, ವನಸ್ಪತಿ ಬಳಸಿಲ್ಲ, ತುಪ್ಪನೂ ಬಳಸ್ಕೊತಾರೆ. ನಾನು ಏನು ತುಪ್ಪ ಬೆಣ್ಣೆ ಏನು ಬೇಡ ಅಂತ ಹೇಳ್ಬಿಟ್ಟು ಆಯಿಲಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ.